ಮತ್ತಷ್ಟು ರಂಗೇರಿದೆ ಮಂಡ್ಯ ಲೋಕಸಭಾ ಅಖಾಡ. ಬಿಜೆಪಿ ಮುಖಂಡನ ಭೇಟಿ ಮಾಡಿದ್ದಾರೆ ಸುಮಲತಾ ಅಂಬರೀಶ್. ಈ ಮೂಲಕ ಮಂಡ್ಯ ಲೋಕಸಭಾ ಅಖಾಡ ಮತ್ತಷ್ಟು ರಂಗೇರಿದೆ. ಮಂಡ್ಯದ ರಾಜಕೀಯ ಕುತೂಹಲ ಮೂಡಿಸ್ತಾ ಇರುವಂತದ್ದು ಬಿಜೆಪಿ ಮುಖಂಡನನ್ನ ಭೇಟಿ ಮಾಡಿದ್ದಾರೆ ಸುಮಲತಾ ಅಂಬರೀಶ್. ಮಂಡ್ಯ ಬಿಜೆಪಿ ಮುಖಂಡ ಬಿ ಶಿವಲಿಂಗಯ್ಯ ನಿವಾಸಕ್ಕೆ ಭೇಟಿ ಕೊಟ್ಟರು ಸುಮಲತಾ. ಇದು ರಾಜಕೀಯ ಚಲನವಲನಕ್ಕೆ ಕಾರಣ ಆಗಿದೆ, ಸಂಚಲನ ಮೂಡಿಸ್ತಾ ಇದೆ. ಶಿವಲಿಂಗಯ್ಯ ನಿವಾಸಕ್ಕೆ ತೆರಳಿ ಗೌಪ್ಯ ಮಾತುಕತೆಯನ್ನ ನಡೆಸಿದ್ದಾರೆ ಸುಮಲತಾ. ಸುಮಲತಾ ಮುಂದಿನ ನಡೆ ಏನು ಅಂತ ಕುತೂಹಲ ಮೂಡಿಸ್ತಾ ಇದೆ ಭೇಟಿ. ಆಪ್ತರು ಅಭಿಮಾನಿಗಳನ್ನ ದೂರವಿಟ್ಟು ಬಿಜೆಪಿ ಮುಖಂಡನ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್. 1 ಗಂಟೆಗೂ ಹೆಚ್ಚು ಕಾಲ ಬಿಜೆಪಿ ಮುಖಂಡ ಶಿವಲಿಂಗಯ್ಯ ಜೊತೆ ಚರ್ಚೆ ನಡೆಸಿದ್ದಾರೆ ಸುಮಲತಾ. ಬಿಜೆಪಿಯಿಂದ ಸುಮಲತಾಗೆ ಬರ್ತಿರುವ ಆಹ್ವಾನದ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಸುಮಲತಾ ಬಿಜೆಪಿ ಸೇರ್ತಾರಾ? ಬಿಜೆಪಿಯಿಂದ ಆಹ್ವಾನ ಬಂದಿದೆಯಾ? ಬಿಜೆಪಿ ಮುಖಂಡನ ಭೇಟಿ ಮಾಡಿದ್ದಾರೆ ಸುಮಲತಾ. ಸುಮಲತಾ ಶಿವಲಿಂಗಯ್ಯ ಭೇಟಿಯಿಂದ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಮಂಡ್ಯದಲ್ಲಿ ಸುಮಲತಾರನ್ನ ಬೆಂಬಲಿಸಲಿಕ್ಕೆ ಹಾಗಿದ್ರೆ ಬಿಜೆಪಿ ನಿರ್ಧರಿಸಿದೆಯಾ? ಸುಮಲತಾ ಬಿಜೆಪಿ ಸೇರ್ತಾರಾ ಅಥವಾ ಸುಮಲತಾ ಅವರಿಗೆ ಪರೋಕ್ಷವಾಗಿ ಬೆಂಬಲ ನೀಡಲಿಕ್ಕೆ ತೀರ್ಮಾನಿಸಿರುವಂತಹ ಬಿಜೆಪಿಯ ನಡೆ ಏನು? ರಾಮನಗರ ಅಭ್ಯರ್ಥಿ ಹೈಜಾಕ್ ಸೇಡು ತೀರಿಸಿಕೊಳ್ಳಲಿಕ್ಕೆ ಬಿಜೆಪಿ ಹಾಗಿದ್ರೆ ಚಿಂತನೆಯನ್ನ ನಡೆಸಿದ್ಯಾ? ಸುಮಲತಾ ಅವರಿಗೆ ಪರೋಕ್ಷವಾಗಿ ಬೆಂಬಲಿಸಲಿಕ್ಕೆ ನಿರ್ಧರಿಸಿದೆ ಬಿಜೆಪಿ. ಈ ಮೂಲಕ ರಾಮನಗರ ಅಭ್ಯರ್ಥಿ ಹೈಜಾಕ್ ಸೇಡನ್ನ ತೀರಿಸಿಕೊಳ್ಳಲಿಕ್ಕೆ ಬಿಜೆಪಿ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಸುಮಲತಾ ಮುಖಾಂತರ ದೋಸ್ತಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಬಿಜೆಪಿ ರೆಡಿಯಾಗಿದೆ. ಸುಮಲತಾ ಬಿಜೆಪಿ ಮುಖಂಡನ ಭೇಟಿ ಈಗ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸುಮಲತಾ ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನು ನೀಡಲಿಕ್ಕೆ ಬಿಜೆಪಿ ತೀರ್ಮಾನಿಸಿರುವಂತದ್ದು. ಹಾಗಿದ್ರೆ ಸುಮಲತಾ ಬಿಜೆಪಿ ಸೇರ್ತಾರಾ ಅಥವಾ ಬಾಹ್ಯ ಬೆಂಬಲವನ್ನ ಬಿಜೆಪಿ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕಾಗಿ ಮಾತುಕತೆ ನಡೆದಿರುವಂತಹದ್ದ? ಸುಮಲತಾಗೆ ಆಹ್ವಾನ ಇದೆಯಾ ಬಿಜೆಪಿಯಿಂದ? ಬಿಜೆಪಿ ಮುಖಂಡನನ್ನ ಭೇಟಿ ಮಾಡಿದ್ದಾರೆ ಸುಮಲತಾ. ಈ ಭೇಟಿ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ, ಹೊಸ ರಾಜಕೀಯ ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು. ಈ ಕುರಿತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದನ್, ಬಿಜೆಪಿ ಮುಖಂಡರನ್ನ ಸುಮಲತಾ ಭೇಟಿಯಾಗಿದ್ದಾರೆ. ಈ ಭೇಟಿಯ ಹಿಂದಿನ ಮರ್ಮ ಆದ್ರೂ ಏನು ಅಂತ? ಖಂಡಿತವಾಗ್ಲೂ ಪ್ರತಿಮಾ, ಅಂದ್ರೆ ಸುಮಲತಾ ಅವರು ಬಹುತೇಕ ಖಚಿತ ಈಗ ಚುನಾವಣೆಗೆ ಸ್ಪರ್ಧಿಸೋದು ಅದು ಮಂಡ್ಯದಿಂದಲೇ. ಆದ್ರೆ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಮತ್ತೆ ಪಕ್ಷೇತರವಾಗಿ ಬರ್ತಾರ ಅನ್ನೋದು ಮಾತ್ರ ಪ್ರಶ್ನೆ. ಇದೀಗ ಸುಮಲತಾ ಅವರು ಕ್ಷೇತ್ರದಾದ್ಯಂತ ಪ್ರವಾಸ ಶುರು ಮಾಡಿದ್ದಾರೆ. ಜಿಲ್ಲೆಯ ಕಾಂಗ್ರೆಸ್ ನಾಯಕರುಗಳನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿನ್ನೆಯ ಭೇಟಿ ಅಂದ್ರೆ ಬಿಜೆಪಿ ಮುಖಂಡನ ಭೇಟಿ ಮಾಡುವ ಸುಮಲತಾ ಅವರ ಆ ಭೇಟಿ ನಿಂತು ಅದು ಈಗ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಅಂದ್ರೆ ಇಷ್ಟು ದಿನಗಳ ಕಾಲ ಕೇವಲ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ ಅವರನ್ನ ವಿಶ್ವಾಸಕ್ಕೆ ತಗೊಳ್ತಾ ಇದ್ರು. ಅಂದ್ರೆ ಮೈತ್ರಿ ಇದ್ರು ಕೂಡ ಮೈತ್ರಿ ಒಪ್ಪದ ನಾಯಕರುಗಳೇನಿದ್ದಾರೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಅವರ ಬೆಂಬಲವನ್ನ ಇಷ್ಟು ದಿನಗಳ ಕಾಲ ಕೋರಿದ್ರು. ಆದ್ರೆ ನಿನ್ನೆ ಒಂದು ಹಂತದ ಪ್ರವಾಸವನ್ನ ಸುಮಲತಾ ಅವರು ಮುಗಿಸಿದ್ದಾರೆ. ಆ ಮುಕ್ತಾಯದ ವೇಳೆಯಲ್ಲಿ ಬಿಜೆಪಿ ಮುಖಂಡರನ್ನ ನಿನ್ನೆ ಭೇಟಿ ಮಾಡಿರುವಂತದ್ದು. ಅಂದ್ರೆ ಮಂಡ್ಯದ ಬಿಜೆಪಿ ಮುಖಂಡ ಶಿವಲಿಂಗಯ್ಯ ನಿವಾಸಕ್ಕೆ ನಿನ್ನೆ ರಾತ್ರಿ ಅವರು ತೆರಳಿದ್ದಾರೆ. ಶಿವಲಿಂಗಯ್ಯ ಅವರು 2014ರ ಲೋಕಸಭಾ ಚುನಾವಣೆ ಇತ್ತು, ಅದರಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು, ಪರಾಜಿತ ಅಭ್ಯರ್ಥಿ ಕೂಡ ಆಗಿದ್ರು. ಅವರನ್ನ ನಿನ್ನೆಷ್ಟೇ ಭೇಟಿ ಮಾಡಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ ಅವರ ಮನೆಗೆ ಹೋಗಿ ಭೇಟಿ ನಡೆಸಿದ್ದಾರೆ. ಅಂದ್ರೆ ಅವರು ಎಲ್ಲೆಡೆ ಹೋದ್ರು ಕೂಡ ಒಂದು ಅಭಿಮಾನಿಗಳು ಆಪ್ತರ ಸಂಖ್ಯೆ ಇರ್ತಾ ಇತ್ತು. ಆದ್ರೆ ನಿನ್ನೆ ಅವರ ಭೇಟಿ ಅವರ ಜೊತೆಗೆ ಯಾರು ಕೂಡ ಇರ್ತಿರಲಿಲ್ಲ. ಅಂದ್ರೆ ಒಂದೆರಡು ಬೆರಳು ಎಣಿಕೆಯಷ್ಟು ಮಂದಿ ಬಿಟ್ರೆ ಯಾರು ಕೂಡ ಆ ಜಾಗದಲ್ಲಿ ಇರಲಿಲ್ಲ. ಅದು ಕುತೂಹಲಕ್ಕೆ ಈಗ ಕಾರಣವಾಗಿರುವಂತದ್ದು. ಅಂದ್ರೆ ಈಗಾಗಲೇ ಬಿಜೆಪಿಯಿಂದ ಸುಮಲತಾ ಅವರಿಗೆ ಸಾಕಷ್ಟು ಆಹ್ವಾನ ಬರ್ತಾ ಇದೆ. ಅಂದ್ರೆ ಮಂಡ್ಯದಿಂದ ನೀವು ಪಕ್ಷೇತರವಾಗಿ ಸ್ಪರ್ಧಿಸೋ ಬದಲು ಬಿಜೆಪಿಗೆ ಬನ್ನಿ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಆಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವುದೇ ಬಿಜೆಪಿ ನಾಯಕರನ್ನ ಸಂಪರ್ಕಿಸಿಲ್ಲ ಅಂತಿದ್ದ ಸುಮಲತಾ ಅವರು ನಿನ್ನೆ ಏಕಾಏಕಿ ಬಿಜೆಪಿ ಮುಖಂಡರನ್ನ ಭೇಟಿ ಮಾಡಿರುವುದು ಮತ್ತಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮತ್ತೊಂದೆಡೆ ಕ್ಷೇತ್ರವಾಗಿ ಸ್ಪರ್ಧಿಸುವ ಸುಮಲತಾ ಅವರಿಗೆ ಅಭ್ಯರ್ಥಿಯನ್ನು ಹಾಕದೆ ಬೆಂಬಲ ನೀಡೋದಕ್ಕೆ ಕೂಡ ಬಿಜೆಪಿ ಚಿಂತನೆ ಕೂಡ ನಡೆಸ್ತಾ ಇದೆ. ನಿನ್ನೆ ಕೂಡ ಈ ಬಗ್ಗೆ ಚರ್ಚೆ ಆಗಿರ್ಬೋದು ಅನ್ನೋ ಮಾತುಗಳು ಕೇಳ್ಬರ್ತಾ ಇರುವಂತದ್ದು. ಜೊತೆಗೆ ರಾಮನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಹೈಜಾಕ್ ಅನ್ನ ಏನ್ ಮಾಡಿದ್ರು ಅದನ್ನ ಸೇಡು ತೀರಿಸಿಕೊಳ್ಳೋದಕ್ಕೆ ಸುಮಲತಾ ಅವರ ಮುಖಾಂತರ ದೋಸ್ತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಈಗ ಬಿಜೆಪಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಈಗ ಕೇಳ್ಬರ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ಸ್ ನಂದನ್ ತಮ್ಮೆಲ್ಲ ಮಾಹಿತಿಗೆ.